ಈ ಥರ ಲೈಫ್ನ ಜಾಲಿ ಜಾಲಿಯಾಗಿ ತಗೊಂಡೋದ್ರೇ ಸಂಸಾರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಹೆಂಡತಿಯೊಬ್ಬಳು ಒಳ್ಳೆಯ ತಿಂಡಿ ಮಾಡಿದರೆ ತಿಂದು ತಿಂದು ಬೇಜಾರಾಯಿತು. ಮೋಟಿವೇಶನ್ ಕೊಡ್ತವ್ರೆ ನಮ್ಮಪ್ಪ ಇವತ್ತು. ಅಪ್ಪ ಇಷ್ಟೊಂದು ಸ್ಪೋರ್ಟಿವ್ ಆಗಿ ನಿಮ್ಮ ಪೇರೆಂಟ್ಸ್ ಇಷ್ಟು ಪಾಸಿಟಿವ್ ಆಗಿದ್ದಾರಲ್ಲ ಹೆಂಗೆ ಅಂತ ಕೇಳ್ತಾರೆ. ಒಂದು ಟಿಪ್ಸ್ ಕೊಡಪ್ಪ ಹಾಗೆ. ನಮ್ಮಮ್ಮ ನನಗೆ ಚೆನ್ನಾಗಿ ಜುಟ್ಟಿದಾಗ ಒಂದಿನ ಹೇರ್ ಸ್ಟೈಲ್ ಮಾಡಿಲ್ಲ. ಇವಾಗ ನೋಡಿ ನನ್ನನ್ನು ಹೆಂಗೆಲ್ಲ ಮಾಡಿ ಪೆಂಗಿ ಥರ ಮಾಡ್ತಾ ಇದ್ದಾರೆ ಗಾಯ್ಸ್. ನೋಡಿ ಗಾಯ್ಸ್, ನೆನ್ನೆ ಒಂದು ಜುಟ್ಟು ಹಾಕಿದ್ರು, ಇವತ್ತು ಎರಡೆರಡು ಜುಟ್ಟು ಹಾಕೋರೆ. ಯಾಕೆ ಈ ಥರ ಎಲ್ಲ ಮಾಡ್ತಾವ್ರೆ ನಮ್ಮಮ್ಮ ನನಗೆ. ನೋಡಿ ಗಾಯ್ಸ್, ಅಪ್ಪ ಇಲ್ಲಿ ನೋಡಿ ನನಗೆ ಹೆಂಗೆ ಮಾಡಿದ್ದಾರೆ. ಅಮ್ಮ ನಾನು ಬೇಬಿ ಕಟಿಂಗ್ ಅಂದಿದ್ದು ಎಲ್ಲ ನಗ್ತಾವ್ರೆ. ಬೇಬಿ ಕಟಿಂಗು ಅಂತ ಹೇಳಿದೀನಿ. ನೀನು ಚೆನ್ನಾಗಿಲ್ವಾ ಕಟಿಂಗು? ಚೆನ್ನಾಗಿದೆ. ಈಗ ಮಾಡಿದ್ರಿಂದ ಸೂಪರ್ ಆಗಿದೆ. ಏನ್ ಜಾಲಿ ಮಾಡ್ತಾ ಇದ್ದೀರಾ ಇಬ್ರು ಇವತ್ತು? ಬಿಳಿಯನ್ನೇನು ಕರಿಯನ್ನೇ ಮಾಡ್ತಾರೆ. ಯಾಕೆ ಎಲ್ಲ ಅನ್ಕೊಂತೀರಾ? ಪ್ರಾಣಿಗೆ ಹೋಲಿಸ್ಕೋತೀರಾ? ನಾನು ಇದ್ದಲ್ಲಿ ಕಲರ್ ಹಾಕೋದೇ ಬಿಟ್ಬಿಟ್ಟಿದ್ದೆ, ವಯಸ್ಸಾಯ್ತು ಅಂತ. ಯಾವಾಗಲೂ ಬೆಳೆದೋದು ಅಂತ. ಪಾಪ ನಮ್ಮಪ್ಪ ಹ್ಯಾಂಡ್ಸಮ್ ಹೀರೋ. ಹೀರೋನೇ ನೋಡಿ ಬೈತಾಳೆ, ರಾತ್ರಿ ಬಂದು ಸಮಾಧಾನ ಮಾಡಲಿಲ್ಲ ಅಂತ. ನೀನು ಅಪ್ಡೇಟ್ ಮಾಡ್ತಾ ಇಲ್ವ ಇಲ್ಲೇ ಕುತ್ಕೊಂಡು? ಓಹೋ ಏನು ಆನ್ಲೈನ್ ಇದು ಅಪ್ಡೇಟ್ ಮಾಡಕ್ಕೆ ಬಂದು ತೊಡೆ ಮೇಲೆ ಮಲಗಿಸ್ಕೊಂಡು ಇದೆಲ್ಲ ಸುಳ್ಳು. ನನ್ನ ಮಗಳು ಪಾಪ ಒದ್ದಾಡ್ಕೊಂಡು ಕೂತೋಳಲ್ಲಿ ನೋಡ್ಕೊಂಡು ಇವನು ಆನ್ಲೈನ್ ಅಲ್ಲಿ ಅಪ್ಡೇಟ್ ಹೇಳ್ತಾನೆ. ಕಾಳ ನೋಡಿ, ಬೆಳಗ್ಗೆ ಡೈ ಹೊಡಿಬೇಕು. ತೋರ್ಸಪ್ಪ ಹೆಂಗಪ್ಪ ಏರ್ ಕಲರ್ ಹಾಕಿರ, ತೋರ್ಸಪ್ಪ. ನೋಡಿ ಇಲ್ಲೆಲ್ಲ ಬಿಳಿ ಬಿಳಿ ಕೂದಲು ನೋಡಿ ಹಂಗೆ ಬಿಟ್ಟವ್ರೆ. ಅದು ಬೈತಾಳೆ, ಅಷ್ಟಾದ್ರೂ ಹಾಕಿದ್ದೀನಿ ಅಂತ ಅದನ್ನ ವಿಡಿಯೋ ಮಾಡಿ ಬಿಡ್ಬೇಡ. ಅಲ್ಲೇ ಸುಮ್ಮನೆ ಎಷ್ಟು ಭಯ ನೋಡು ಹೆಂಡತಿ ಮೇಲೆ. ಮಮ್ಮಿ ನಿನ್ ಮೇಲೆ ಫುಲ್ ಭಯ. ತುಂಬಾ ಜನ ನಿಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ವಿಡಿಯೋಸ್ ಹಾಕಿ ನಂಗೆ ನಿಮ್ಮ ಅಪ್ಪ ಅಂದ್ರೆ ಇಷ್ಟ ಅಂತ ಫುಲ್ ನಮ್ಮ ಅಪ್ಪಂಗೆ ಫ್ಯಾನ್ಸ್ ಆಗಿಬಿಟ್ಟವ್ರೆ. ಇವಾಗ ನಮ್ಮ ಅಪ್ಪನ ಬಿಟ್ಬಿಟ್ಟು ನಾವು ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂತೀವಂತೆ ಮಧ್ಯಾಹ್ನದೊತ್ತು, ನಮ್ಮ ಅಪ್ಪಂಗೆ ಕೊಡಲ್ವಂತೆ. ಒಂದೊಂದು ಕಮೆಂಟ್ಗಳು. ಪಾಪ ನಮ್ಮಪ್ಪ ರಾತ್ರಿ ಬಂದಮೇಲೆ ಅದನ್ನೇ ತಿನ್ನೋದು. ತಿನ್ನಲ್ವನಪ್ಪ ನೀನು? ತಿನ್ಲೇಬೇಕಮ್ಮ, ತಿಂದಿಲ್ಲ ಅಂದ್ರೆ ಉಪವಾಸ ಮಾಡ್ಕೋಬೇಕು. ಏನ್ ಡವ್ ಫುಲ್ ಡವ್. ರೈತ ಈರುಳ್ಳಿ ಹಾಕ್ಬೇಡಲೆ. ರೈತ ಅಲ್ಲ ರಾಮ, ಇದು ರಾಯ್ತಾ. ಯಾವ್ದೋ ಒಂದು ಕಾಯ್ದೆ ಅಲ್ವಾ, ಅವಕಾಶವಿದೆ ನೋಡಿ. ಬೆಳಿಗ್ಗೆ ಹೇಳಿದ್ದೇನೆ ನನಗೆ, ಸ್ವತಂತ್ರವಾಗಿದ್ದ ಒಬ್ಬಂಟಿಗನಾದ ಆರ್ಥಿಕವಾಗಿ ಮತ್ತು ಸಂಸಾರ ಜವಾಬ್ದಾರಿ ಇಲ್ಲದ ಸೇವಾ ಮನೋಭಾವ ನಂಬಿಕಸ್ಥ ಮಹಿಳೆಗೆ ಅವಕಾಶವಿದೆ. ಸಿಟಿಯಲ್ಲಿ ಡಾಕ್ಟರ್ 79 ವರ್ಷದ ಒಬ್ಬರೇ ಇದ್ದು ಅವರ ಮನೆ ನೋಡಮ್ಮ ಎಲ್ಲ ಸೌಕರ್ಯಗಳ ಖರ್ಚು ವೆಚ್ಚಗಳನ್ನು ಅವರೇ ನೋಡಿಕೊಳ್ಳುತ್ತಾರೆ. ತಿಂಗಳ ಸಂಬಳದ ಬದಲಿಗೆ ವರ್ಷದ ಸಂಬಳವಿರುತ್ತದಂತೆ. ಹೋಗಲ್ಲ ಅಂತ ಹೋಗಕ್ಕಿಲ್ಲ ನಾವು. ಯಾರಿಗೊತ್ತು? ಅಲ್ಲಿ ಹಾಕಿಲ್ಲ ಕಾಂಟ್ಯಾಕ್ಟ್ ಫೋನ್ ನಂಬರ್. ಅಪ್ಪ ಇಷ್ಟೊಂದು ಸ್ಪೋರ್ಟಿವ್ ಆಗಿ ನಿಮ್ಮ ಪೇರೆಂಟ್ಸ್ ಇಷ್ಟು ಪಾಸಿಟಿವ್ ಆಗಿದ್ದಾರಲ್ಲ ಹೆಂಗೆ ಅಂತ ಕೇಳ್ತಾರೆ. ಒಂದು ಟಿಪ್ಸ್ ಕೊಡಪ್ಪ ಹಾಗೆ. ಪೇರೆಂಟ್ಸು ಏನು ಪೇರೆಂಟ್ಸು? ನಾವು ನೀನು ಅಮ್ಮ ತುಂಬ ಪಾಸಿಟಿವ್ ಆಗಿದ್ದೀರಂತೆ, ನಂಗೆ ತುಂಬ ಸಪೋರ್ಟ್ ಮಾಡ್ತೀರಂತೆ, ನಾವು ಲಕ್ಕಿ ಅಂತೆ ನಿಮ್ಮ ಥರ ಪೇರೆಂಟ್ಸ್ನ ಪಡೆಯೋಕ್ಕೆ. ಅದಕ್ಕೆ ನಿಂದು ಹೆಂಗೆ ಲೈಫ್ನ ತಗೋಬೇಕು, ಲೈಫ್ನ ಹೆಂಗೆ ತಗೋಬೇಕು ಹೇಳು. ಜೀವನದಲ್ಲಿ ಹರಿ ವರಿ ಕರಿ ಎಂಬ 3 ತತ್ವಗಳ ಆಧಾರವನ್ನು ಯಾರು ಪಾಲನೆ ಮಾಡ್ತಾರೋ ಅವರ ಲೈಫಲ್ಲಿ ಆರಾಮಾಗಿರ್ತಾರೆ. ಹರಿ ವರಿ ಕರಿ ಅಂದ್ರೆ 3 ಸೂತ್ರಗಳು. ಹರಿ ಅಂದರೆ ಬೇಗ ಬೇಗ, ಕರಿ ಅಂದರೆ ಡಯಟಿಂಗ್, ಹರಿ ಕರಿ ವರಿ. ವರಿ ಅಂತಂದರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಹರಿ ಮಾಡಬಾರ್ದು, ಹೊಟ್ಟೆ ತುಂಬ ತಿನ್ನಬೇಕು. ವರಿ ಮಾಡಬಾರ್ದು, ಹೊಟ್ಟೆ ತುಂಬ ತಿನ್ನಬೇಕು. ತಿನ್ನೋವಾಗ ಶಾಂತಿ ರೀತಿಯಿಂದ ತಿನ್ನಬೇಕು. ಗಾಬರವಾಗಿ ತಿನ್ನಬಾರ್ದು, ವೇಗವಾಗಿ ತಿನ್ನಬಾರ್ದು. ನಿಧಾನವಾಗಿ ಅದರ ರುಚಿಯನ್ನು ಸವಿಯುತ್ತಾ ತಿನ್ನಬೇಕು. ಈಗಿನ ಜನ್ರೇಷನ್ ಹೇಗಿದೆ ಅಂತಂದರೆ ಮೊಬೈಲ್ ನೋಡ್ಕೊಂಡು ತಿಂತಾ ಇರ್ತಾರೆ. ಅವರು ಮೊಬೈಲ್ ನೋಡ್ಕೊಂಡು ತಿಂತಾರೋ ಅಲ್ಲಿಗೆ ನಮ್ಮ ಏನು ನಾವು ಬಾಯಿನಲ್ಲಿ ಇಟ್ಕೊಳ್ಳೋದು ಒಂದು ಟೇಸ್ಟ್ ಸಿಗಲ್ಲ. ಆ ಥರ ಯುವ ಪೀಳಿಗೆ ಆಗಿಬಿಟ್ಟಿದೆ. ಅವ್ರು ಬಾತ್ರೂಮಲ್ಲಿದ್ದರೂ ಮೊಬೈಲ್ ಬೇಕು, ಊಟದ ತಟ್ಟೆಲಿದ್ದರೂ ಮೊಬೈಲ್ ಬೇಕು, ಹಂಗಾಗಿದೆ. ಅದಕ್ಕೆ ಜೀವನ ಶೈಲಿ ಬರ್ತಾ ಈ ಇದರಲ್ಲಿ ಚೇಂಜ್ ಆಗ್ತಾ ಇರೋದು. ಸೊ ಅದರಿಂದ ಯಾರು ಜೀವನದಲ್ಲಿ ಹರಿ ವರಿ ಕರಿ 3 ಸಿದ್ಧಾಂತಗಳನ್ನು ಅಳವಡಿಸ್ಕೊತಾರೋ ಅವರಿಗೆ
ಹಾಂ, ಚಿಂತೆ ಮಾಡಬಾರ್ದು ಅಂತ ಅದನ್ನ ಹೇಳಿದ್ದು. ಅವ್ರಿಗೆ ಯಾವುದೇ ರೀತಿಯ ಕಾಯಿಲೆಗಳಾಗಲಿ ಅಥವಾ ಏನೇ ಆಗಲಿ ಇರೋದಿಲ್ಲ. ಇರ್ತವೆ ಸಣ್ಣ ಪುಟ್ಟ ಕಾಯಿಲೆ, ಅಂತ ಮೇಜರ್ ಕಾಯಿಲೆಗಳು ಯಾಕೆ ಇರಲ್ಲ. ಯಾಕಂತಂದ್ರೆ ಅವರು ಅರಿವು ಕರಿ ಮಾಡ್ಕೊಳಲ್ಲ ಯಾವತ್ತೂ. ಜೀವನವನ್ನು ಅರಿತು ಕಾಲಕ್ಕೆ ಅವರು ಹಂಗೇ ಬದಲಾಗ್ತಾ ಹೋಗ್ತಾ ಇರ್ತಾರೆ. ಯಾಕಂತಂದರೆ ನಾವು ಒಂದು ಪೈಸದಿಂದ ನೋಡಿರೋರು. ಆದರೆ ಈಗಿನ ಜನ್ರೇಷನ್ ಏಕ್ದಮ್ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ನೋಡಿರೋರು, ಪೈಸಾಗಳೇ ನೋಡಿಲ್ಲ ಅವರು. ಹಾಗಾಗಿ ಈಗಿನ ಜೀವನ ಶೈಲಿ ಬೇರೆ ಥರ, ಆಗಿನ ಜೀವನ ಶೈಲಿ ಬೇರೆ ಥರ. ಆದರೆ ಈಗಿನ ಜನ್ರೇಷನ್ ಏನಿದೆ ಅಂದರೆ ವಯಸ್ಸಾದವರು ಇಂದಿನ ಜನ್ರೇಷನ್ಗೂ ಅಡ್ಜಸ್ಟ್ ಆಗ್ತಾರೆ. ಆದರೆ ಹಿಂದಿನ ಪೀಳಿಗೆ ಈ ಜನ್ರೇಷನ್ಗೆ ಮಾತ್ರ ಅಡ್ಜಸ್ಟ್ ಆಗ್ತಾರೆ ಅಷ್ಟೇ, ಹಿಂದಿನ ಪೀಳಿಗೆಗೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನಮ್ಮ ಸಂಸ್ಕೃತಿ ನಾಶವಾಗಿ ಹೋಗ್ತಾ ಇದೆ. ಸದಾ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀಯಲ್ಲ, ನನಗೆ ಯಾಕೆ ಬೈಯಲ್ಲ ನೀನು? ನೋಡು, ಬೈಯೋದ್ರಿಂದ ನಮಗೇನು ಸಿಗಲ್ಲ. ಕರ್ಮ ರಿಟರ್ನ್ಸ್ ಅಂತಾರೆ ಭಗವದ್ಗೀತೆ, ಧರ್ಮಶಾಸ್ತ್ರಗಳಲ್ಲಿ ಕರ್ಮ ರಿಟರ್ನ್ಸ್ ಅಂತಾರೆ. ನೀನು ಬೈದಿದ್ದು ನಿನಗೆ ಇನ್ನೊಬ್ಬರು ಬೈದಾಗ ಆ ಕರ್ಮ ಹೋಗ್ತದೆ. ಅದಕ್ಕೆ ನಿಮ್ಮನ್ನು ಬೈದು ನಾವ್ಯಾಕೆ ಕರ್ಮ ಕಟ್ಕೊಬೇಕು? ನಿಮ್ಮನ್ನು ಬೈದ್ಬಿಟ್ಟು ನನಗೆ ಏನು ಸಿಗುತ್ತೆ? ನನ್ನ ಕರ್ಮ ನಾನು ಜಾಸ್ತಿ ಮಾಡ್ಕೊತೀನಿ ವಿನಃ ಯಾವಾಗ ಮಾತಾಡ್ಬೇಕಾದ್ರೆ ಅರ್ಧ ತುಟಿ ಬಂದಿರ್ತದೆ ಬಾಯಿಗೆ, ಆದರೆ ಒಂದು 6th ಸೆನ್ಸ್ ಅಂತ ಮನುಷ್ಯನಲ್ಲಿ ಇರ್ತದೆ, ಅದು ಎಚ್ಚರಿಸ್ತದೆ ಬೇಡ ಬೈಬೇಡ, ಯಾಕೆ ಬಿಡು ಅಂತ. ಹಂಗಾಗಿ ಆಗ್ತದೆ, ಒಂದೊಂದ್ಸಲ ಆಗ್ತವೆ, ಕೋಪ ಬಂದೇ ಬರ್ತದೆ. ನಾವು ಮನುಷ್ಯರೇ. ಹರಿಷಡ್ ವರ್ಗಗಳನ್ನ ಸುಲಭವಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಬಟ್ ಆ ಮಾತು ಅರ್ಧಕ್ಕೆ ನಿಂತಿರ್ತದೆ. ಬೈದು ಬಿಡಬೇಕು, ಹೊಡೆದು ಬಿಡಬೇಕು ಅನ್ನೋದು ಹೋದ ಉಕ್ಕಿ ಬರ್ತದೆ. ಆದರೆ ಕೆಲವು ಸಲ ಅರ್ಧ ನಾಲ್ಗೇ ನಿಂತಿರ್ತದೆ, ಅದು ಈಚೆಗೆ ಬರೋಲ್ಲ. ಹಂಗೆ ಒಟ್ನಲ್ಲಿ ನೀನು ಖುಷಿಯಾಗಿದೆಯಾ ಫ್ಯಾಮಿಲಿ ಜೊತೆ? ಫೈನ್. ಇಲ್ಲಾಂದ್ರೆ 62 ವರ್ಷಕ್ಕೆ ಈ ಥರ ಫಿಟ್ನೆಸ್ಸು ಈ ಥರ ಇರ್ಲಿಕ್ಕೆ ಆಗ್ತದ? ಯೋಚನೆ ಮಾಡೋ. ಇಷ್ಟೊತ್ತಾಗಲೇ ನಾವು ಕೋಲ್ ಹಿಡ್ಕೊಂಡು ಗದ್ದೆಗೆ ಕರ್ಕೊಂಡು ಅನ್ಬೇಕಿತ್ತು. ಆರಾಮಾಗಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇದೆ, ಏನು ಅಂಥದ್ದೇನು ಮೇಜರ್ಸ್ ಇಲ್ಲ, ಆರಾಮಾಗಿದ್ದೀನಿ. ಯಾಕಂದರೆ ನಾನು ಅರಿವು ಕರಿ ಯಾವತ್ತೂ ಇಟ್ಕೊಂಡಿಲ್ಲ. ಇವತ್ತಿಂದ ಇವತ್ತಿಗೆ ನೀನು ಹೆಂಗೆ ಡಿಸೈನ್ ಮಾಡ್ತೀವಿ, ಇವತ್ತಿಂದ ಇವತ್ತು ನಾಳೆ ನೋಡ್ಕೊಂಡು ಬರ್ತಿದ್ರೆ ಅನ್ನೋ ಜೀವನ. ಮೋಟಿವೇಶನ್ ಕೊಡ್ತವ್ರೆ ನಮ್ಮಪ್ಪ ಇವತ್ತು. ಮಾಡುದು ಹೆಂಡತಿಯೊಬ್ಬಳು ಒಳ್ಳೆಯ ತಿಂಡಿ ಮಾಡಿದರೆ ಹೋಟ್ಲಲ್ಲಿ ತಿಂದು ಬೇಜಾರಾಯಿತು. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಫ್ರೆಂಡ್ಸ್ ಬೇರೆ ಕರೀತಾನೆ, ಲೇಡೀಸ್ ಜೆಂಟ್ಸ್. ನೋಡಿ, ಇವತ್ತು ನಮ್ಮಪ್ಪ ಆಸೆ ಪಟ್ಟು ಪೊಂಗಲ್ಲು, ಮೊಸರು ಬಜ್ಜಿ ಎಲ್ಲ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ಇವತ್ತು ಆಸೆ ಪಟ್ಟು ಕೇಳ್ತಾ ಇದ್ದಾರೆ ಅವ್ರು. ಇವತ್ತು ದಿನ ಹೋಟ್ಲಲ್ಲಿ ತಿಂದು ಬೇಜಾರಾಗಿತ್ತಂತೆ, ಅದಕ್ಕೆ ಇವತ್ತು ಮಾಡ್ಕೊಂಡು ಕೇಳಿಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ. ಹೆಂಗಿದ್ಯಪ್ಪ ಪೊಂಗಲ್ಲು? ಇಷ್ಟಪಟ್ಟು ಮಾಡಿಸ್ಕೊಂಡಲ್ಲ, ಹೆಂಗಿದೆ? ಚೆನ್ನಾಗಿದೆ, ಬ್ಯೂಟಿಫುಲ್. ನಾನು ತುಂಬ ಆಸೆ ಪಟ್ಟಿದ್ದೆ ಹೋಟ್ಲಿಗೆ ಅದೆಲ್ಲ ಪೊಂಗಲ್ ತಿನ್ನೋದು ಅನ್ಕೋತೀನಿ. ಆದರೆ ಇಡ್ಲಿ ಮೇಲೆ ಜ್ಞಾನ ಹೊರಟೈತದೆ, ಬರೀ ಇಡ್ಲಿ. ಹಂಗಾಗಿ ಇವತ್ತು ಪೊಂಗಲ್ ತಿನ್ಬೇಕು ಅನಿಸ್ತು, ತಿಂತಾ ಇದ್ದೀನಿ. ಚೆನ್ನಾಗಿದೆ, ರೈಸ್ ಮಾಡಿ ತುಂಬ ದಿನ ಆಗಿತ್ತು. ಚೆನ್ನಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ. ಲೈಫಲ್ಲಿ ಜಗಳ ಮಾಡದೇ ಒಂದು ಕಾರಣ ಇದೆ. ಸಂಸಾರ ಅಂದ್ರೆ ಹೊಟ್ಟೆ ತುಂಬಾ ಗಂಡಸರಿಗೆ ಚೆನ್ನಾಗಿ ಊಟ ಹಾಕ್ಬಿಟ್ರೆ ಜಗಳನೇ ಇರಲ್ಲ. ಅವ್ರಿಷ್ಟ, ಅವ್ರಿಷ್ಟ. ಇವತ್ತು ಅವ್ರದ್ದು ವಿಡಿಯೋ, ನಿಂದಲ್ಲ. ಮುಚ್ಬೇಕ್ರ ಹೆಂಗ್ ತಿಂತಾರ ನೋಡಲ್ಲಿ. ಹಿಂಗೆ ತಿನ್ಬೇಕು ಪೊಂಗಲ್ನ. ಒಂದು ತೂತೊಡೆ ಹಾಕ್ಸ್ಕೊಳ್ಳೋದು. ಪಾಪ ಸುಸ್ತೋಗ್ಬಿಟ್ಟಿದ್ದಾಳೆ ಅಂತೆ ನನ್ನ ಹೆಂಡತಿ. ಅಲ್ಲ, ಒಂದು ಕಡಿಮೆ ಆಗಿದ್ದಾರೆ ಇವತ್ತು. ನೋಡಿ, ಈ ಥರ ಲೈಫ್ನ ಜಾಲಿಯಾಗಿ ತಗೊಂಡೋದ್ರೇನೆ ಸಂಸಾರ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಕೇಳಿ ಮಾಡ್ಕೊಡೋದಂದ್ರೆ ಮುನ್ಸ್ಕೊಂಡು ಹೋಟ್ಲಿಗೆ ಹೋಗ್ತಾರೆ. ದುಡ್ಡು ಖರ್ಚ, ಮನೇಲಿ ಬೇಜಾರ, ಅಯ್ಯೋ ಮುನ್ಸ್ಕೊಂಡು ಹೋದಂತ ನಮಗ್ ಬೇಜಾರ. ಕೇಳಿ ಮಾಡ್ಕೊಟ್ರೆ ಅವರು ಖುಷಿಯಾಗಿ ತಿನ್ಕೋತಾರ. ಆದಷ್ಟು ಬಿಡುವಿನ ಟೈಮಲ್ಲಿ ನಿಮ್ಮ ಮನೆಯವರಿಗೆ ಪ್ರಾಮುಖ್ಯತೆಗಳು ಕೊಡಿ. ಬರೀ ನಿಮ್ಮ ಜೀವನ ಅಲ್ಲ, ಫ್ಯಾಮಿಲಿನೂ ಇಂಪಾರ್ಟೆಂಟು. ಸ್ಪೆಷಲಿ ಪೇರೆಂಟ್ಸ್ಗೆ ಟೈಮ್ ಕೊಡಿ. ಪೇರೆಂಟ್ಸ್ಗೆ ಟೈಮ್ ಕೊಡಿ. ನಾನು ಕೊಡ್ತೀನ ಟೈಮು. ಕೊಡ್ತೀಯ? ನಾನಿಲ್ಲದೆ ನೀನು ಇಂಜುರಿ ಆಗಕ್ಕೆ ಮುಂಚೆ ಫುಲ್ಲು ಅಮ್ಮನಿಗೆ ನೀನೇ ಸಪೋರ್ಟಿವ್, ಬ್ಯಾಕ್ ಬೋನು. ಇವಾಗ ನೀನು ನಂಗೆ ಬ್ಯಾಕ್ ಬೋನಾ? ಬ್ಯಾಕ್ ಬೋನ್ ಅಲ್ಲ,
ಒಂದು ಸ್ಕೂಟ್ರ್ ಅಂತ ಕೊಡ್ಸಿದ್ವಿ. ಅವಾಗ ಎಲ್ಲದಕ್ಕೂ ಅಮ್ಮನ ಹಾಸ್ಪಿಟ್ಲಿಂದ ಹಿಡಿದು ಎಲ್ಲದಕ್ಕೂ ನೀನೇ ಕರ್ಕೊಂಡೋಗಿ ಇದು ಮಾಡ್ತಿದ್ದಲ್ಲ. ಐ ವಿಲ್ ವೆರಿ ಥ್ಯಾಂಕ್ ಫಾರ್ ಯು. ಈಗ ಆಗಲ್ಲ, ಬಟ್ ಆಗುತ್ತೆ ಹಿಂದೆ. ಇನ್ನೊಂದು ತಿಂಗಳ ಗಾಡಿ ಓಡಿಸ್ತೀನಲ್ಲ ಮತ್ತೆ ಅಷ್ಟೇ.